ಪರಿಷತ್ ಮಾವೋವಾದಿ ಸಂಪರ್ಕ ಪ್ರಕರಣದಲ್ಲಿ ಸುಮಾರು 5 ವರ್ಷಗಳಿಂದ ಜೈಲಿನಲ್ಲಿದ್ದ ಸಾಮಾಜಿಕ ಹೋರಾಟಗಾರ್ತಿ ಗಾಯಕಿ ಜ್ಯೋತಿ ಜಗತಾಪ್ ಅವರಿಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿದೆ. ರಾಜಕೀಯ ಲಾಭಕ್ಕಾಗಿ ಕೋಮು ದ್ವೇಷ ಭಾಷಣ, ಪ್ರಚೋದನಕಾರಿ ಭಾಷಣ ಮಾಡಿದ ಅದೆಷ್ಟೋ ಮಂದಿ ಕನಿಷ್ಠ ವಿಚಾರಣೆಗೂ ಒಳಗಾಗದೇ ಇರುವಾಗ ಪ್ರಚೋದನಕಾರಿ ಭಾಷಣದ ಆರೋಪದಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳ ಕಾಯ್ದೆಯಡಿ UAPA ಅಡಿ ಬಂಧನಕ್ಕೆ ಒಳಗಾಗಿ ಹಲವು ವರ್ಷಗಳ ಕಾಲ ಸೆರೆವಾಸ ಕಂಡವರಲ್ಲಿ ಜ್ಯೋತಿ ಜಗತಾಪ್ ಕೂಡ ಒಬ್ಬರು. ತನ್ನ ಕಕ್ಷಿದಾರರು 5 ವರ್ಷಗಳಿಂದಾನು ಜೈಲಿನಲ್ಲಿ ಕುಳಿತಿದ್ದಾರೆ ಅಂತ ಹಿರಿಯ ನ್ಯಾಯವಾದಿ ಅಪರ್ಣಾ ಭಟ್ ಅವರು ನ್ಯಾಯಮೂರ್ತಿಗಳಾದ MM ಸುಂದರೇಶ್ ಮತ್ತು ಸತೀಶ್ ಚಂದ್ರ ಶರ್ಮಾ ಅವರನ್ನ ಒಳಗೊಂಡ ಪೀಠಕ್ಕೆ ತಿಳಿಸಿದ ಬಳಿಕ ಜಗತಾಪ್ ಅವರಿಗೆ ಕೋರ್ಟ್ ಮಧ್ಯಂತರ ಜಾಮೀನನ್ನು ನೀಡಿದೆ. ಜಗತಾಪ್ ಮಾತ್ರ ಅಲ್ಲ, ಇನ್ನು ಅದೆಷ್ಟೋ ಮಂದಿ ಹೋರಾಟಗಾರರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ಜೈಲು ಪಾಲಾಗಿದ್ದಾರೆ. UAPA ಪ್ರಕರಣದಲ್ಲಿ ಸಿಲುಕಾಕೊಂಡಿದ್ದಾರೆ. ಹೋರಾಟಗಾರ್ತಿ ಜ್ಯೋತಿ ಜಗತಾಪ್ ಯಾರು? ಗಾಯಕಿ, ಸಾಮಾಜಿಕ ಹೋರಾಟಗಾರ್ತಿ ಜ್ಯೋತಿ ಜಗತಾಪ್ ಅವರು 2007ರಿಂದ ಕಬೀರ್ ಕಲಾ ಮಂಚ್ KKM ಎಂಬಂಥ ಸಾಂಸ್ಕೃತಿಕ ಸಂಘಟನೆಯ ಸಕ್ರಿಯ ಸದಸ್ಯರಾಗಿದ್ದರು. ಮಹಾರಾಷ್ಟ್ರದ ಸಾಸ್ವಾತ್ ವಾಘೈರ್ ಕಾಲೇಜಿನಲ್ಲಿ ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಜಗತಾಪ್ ಅವರು ಕಾಲೇಜು ದಿನಗಳಿಂದಾನೇ ಮಹಿಳಾ ಸಮಸ್ಯೆಗಳ ವಿರುದ್ಧ ಮತ್ತು ದಲಿತರ ಮೇಲೆ ನಡೆಯುವ ಜಾತಿ ದೌರ್ಜನ್ಯದ ವಿರುದ್ಧವಾಗಿ ನಡೆದಂಥ ಚಳುವಳಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಶಿಕ್ಷಣ ಪೂರ್ಣವಾದ ಬಳಿಕ ಹಲವು NGOಗಳಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. ಹಾಗೆಯೇ ಹಾಡು ಮತ್ತು ರಂಗ ಪ್ರದರ್ಶನಗಳ ಮೂಲಕನೇ ಸಾಮಾಜಿಕ ಮತ್ತು ಮಾನವ ಹಕ್ಕುಗಳ ಸಮಸ್ಯೆಗಳ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯವನ್ನ ಮಾಡ್ತಾ ಬಂದಿದ್ದಾರೆ. ಎಲ್ಗಾರ್ ಪರಿಷತ್ ಕಾರ್ಯಕ್ರಮದಲ್ಲೂ ಜನಜಾಗೃತಿಯ ಹಾಡುಗಳನ್ನ ಹಾಡಿದ್ರು, ಘೋಷಣೆಗಳನ್ನ ಕೂಗಿದ್ರು. ಇದನ್ನೇ ಪ್ರಚೋದನಕಾರಿ ಅಂತ ಹೇಳಿಕೊಂಡು ಬರೋಬ್ಬರಿ 5 ವರ್ಷಗಳ ಕಾಲ ಹೋರಾಟಗಾರ್ತಿಯನ್ನ ಜೈಲಿಗೆ ತಳ್ಳಲಾಗಿದೆ. ಹಾಗಾದ್ರೆ ಏನಿದು ಎಲ್ಗಾರ್ ಪರಿಷತ್ ಪ್ರಕರಣ? 2017ರ ಡಿಸೆಂಬರ್ 31ಕ್ಕೆ ಪುಣೆಯ ಶನಿವಾರ ವಾಡದಲ್ಲಿ ದಲಿತ ಸಂಘಟನೆಗಳು ಎಲ್ಗಾರ್ ಪರಿಷತ್ ಎನ್ನುವಂಥ ಸಮಾವೇಶವನ್ನು ಆಯೋಜಿಸಿದ್ವು. ನಿವೃತ್ತ ನ್ಯಾಯಮೂರ್ತಿಗಳಾದ BG ಕೊಲ್ಸೆ ಪಾಟೀಲ್ ಮತ್ತು PB ಸಾವಂತ್ ಇದರ ಮುಖ್ಯ ಆಯೋಜಕರಾಗಿದ್ದಾರೆ. ಈ ಸಮಾವೇಶದ ಮರುದಿನ 2018ರ ಜನವರಿ 1ಕ್ಕೆ ಪುಣೆ ಬಳಿಯ ಭೀಮಾ ಕೊರೆಗಾಂವ್ ಯುದ್ಧ ಸ್ಮಾರಕದ ಬಳಿ ಹಿಂಸಾಚಾರ ನಡೆದಿದ್ದು ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದ, ಹಲವರು ಗಾಯಗೊಂಡಿದ್ರು. ಈ ಸಮಾವೇಶದಲ್ಲಿ ಮಾತನಾಡಿದಂಥ ಪ್ರಚೋದನಾಕಾರಿ ಭಾಷಣಗಳು ಮತ್ತು ಘೋಷಣೆಗಳೇ ಈ ಹಿಂಸಾಚಾರಕ್ಕೆ ಕಾರಣ ಅಂತ ಪುಣೆ ಪೊಲೀಸರು ಆರೋಪಿಸಿದ್ರು. ಹಾಗೆಯೇ ಈ ಸಮಾವೇಶಕ್ಕೆ ನಿಷೇಧಿತ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮಾವೋವಾದಿ ಹಣಕಾಸು ನೆರವನ್ನ ನೀಡಿದೆ ಮತ್ತು ಆಯೋಜಿಸಿದೆ ಅಂತ ಪ್ರತಿಪಾದಿಸಿದ್ರು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಧೀರ್ ಧಾವಳೆ, ಶೋಮಾ ಸೇನ್, ರೋನಾ ವಿಲ್ಸನ್, ವೆರ್ನಾನ್ ಗೋಲ್ಸಾಲ್ವೇಸ್, ಅರುಣ್ ಫೆರಿರಾ, ಗೌತಮ್ ನವಲಖ, ಆನಂದ್ ತೆಂಬುಲ್ಡೆ, P ವರವರ್ ರಾವ್, ಜ್ಯೋತಿ ಜಗತಾಪ್, ಮಹೇಶ್ ರಾವುತ್, ಫಾದರ್ ಸ್ಟಾನ್ ಸ್ವಾಮಿ ಸೇರಿದಂತೆ ಹಲವು ಪ್ರಸಿದ್ಧ ಮಾನವ ಹಕ್ಕುಗಳ ಹೋರಾಟಗಾರರು, ವಕೀಲರು, ಲೇಖಕರು ಮತ್ತು ಶಿಕ್ಷಣ ತಜ್ಞರನ್ನ ಬಂಧಿಸಲಾಗಿತ್ತು. ಈ ಪೈಕಿ ಜ್ಯೋತಿ ಜಗತಾಪ್, ರೋನಾ ವಿಲ್ಸನ್, ಸುಧೀರ್ ಧಾವಳೆ, ವೆರ್ನಾನ್ ಗೋಲ್ಸಾಲ್ವೇಸ್, ಅರುಣ್ ಫೆರಿರಾ, ಗೌತಮ್ ನವಲಖ ಮತ್ತು ಆನಂದ್ ತೆಲ್ತುಂಬಡೆ ಅವರಿಗೆ ಜಾಮೀನು ಲಭಿಸಿದೆ. 84 ವರ್ಷದ ಬುಡಕಟ್ಟು ಹಕ್ಕುಗಳ ಕಾರ್ಯಕರ್ತರಾದಂಥ ಫಾದರ್ ಸ್ಟಾನ್ ಸ್ವಾಮಿಯವರು 2021ರಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಾಗಲೇ ನಿಧನರಾಗಿದ್ದಾರೆ. ಇನ್ನು ಪ್ರಕರಣದ ವಿಚಾರಣೆ ನಡೀತಾ ಇದ್ದು ಹಲವು ಆರೋಪಿಗಳು ಇನ್ನೂ ವಿಚಾರಣಾಧೀನ ಕೈದಿಗಳಾಗಿ ಜೈಲಿನಲ್ಲೇ ಇದ್ದಾರೆ. ಜ್ಯೋತಿ ಮಾತ್ರ ಅಲ್ಲ, ಹಲವು ಹೋರಾಟಗಾರರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ಇದೇ ರೀತಿ ಆತ ವಿಚಾರಣೆಯೂ ಇಲ್ಲದೆ ಈತ ಬಿಡುಗಡೆಯೂ ಇಲ್ಲದೆ ಜೈಲಿನಲ್ಲೇ ಹಲವು ವರ್ಷಗಳಿಂದ ಕಾಲ ಕಳೆದಿದ್ದಾರೆ. ಹೋರಾಟಗಾರರಾದ ಉಮರ್ ಖಾಲಿದ್, ಶರ್ಜಿಲ್ ಇಮಾಮ್, ಗುಲ್ಫಿಯಾ ಫಾತಿಮಾ, ಮೇರಾನ್ ಹೈದರ್, ಶಫಾ ಉರ್ ರೆಹಮಾನ್, ಆಥರ್ ಖಾನ್, ಮೊಹಮ್ಮದ್ ಸಲೀಂ ಖಾನ್, ಶಾದಾಬ್ ಅಹಮದ್ ಇನ್ನೂ ಜೈಲಲ್ಲೇ ಇದ್ದಾರೆ. ಅದರಲ್ಲೂ ಬಹುತೇಕ ಮುಸ್ಲಿಮರನ್ನೇ ಸರ್ಕಾರ ಗುರಿಯಾಗಿಸಿಕೊಂಡಿರೋದು ಕಂಡುಬರುತ್ತೆ. ಈ ಎಲ್ಲ ಪ್ರಕರಣಗಳು ಸದ್ಯ UAPA ಕಾಯ್ದೆಯ ಸವಾಲಿನ ಬಗ್ಗೆ ಪ್ರಶ್ನೆಗಳನ್ನು ಸೃಷ್ಟಿಸಿದೆ. ಈ ಹಿಂದೆನೆ UAPA ಬಗ್ಗೆ ಹಲವು ತಜ್ಞರುಗಳು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಕಾಯ್ದೆ ಸಹಜ ನ್ಯಾಯದ ಪರಿಕಲ್ಪನೆಗಳನ್ನು ತಲೆಕೆಳಗೆ ಮಾಡುತ್ತೆ ಅಂತ ಮಾನವ ಹಕ್ಕುಗಳ ಹೋರಾಟಗಾರ ಗೌತಮ್ ನವಲಖ ಹೇಳಿದ್ರು. ಈ ಹೇಳಿಕೆ ನೀಡಿದ ಬಳಿಕ ಸ್ವತಃ ಅವರನ್ನೇ ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ UAPA ಅಡಿಯಲ್ಲಿ ಬಂಧಿಸಲಾಗಿದೆ.
ಆಕ್ಸ್ಫರ್ಡ್ ಹ್ಯೂಮನ್ ರೈಟ್ಸ್ ಹಬ್ನಲ್ಲಿ ಹೋರಾಟಗಾರ ರೋಂಗಿತ್ ಪೊದ್ದಾರ್ 2019ರ UAPA ತಿದ್ದುಪಡಿಯು ಯಾವುದೇ ಕಾನೂನು ಪ್ರಕ್ರಿಯೆಗಳಿಲ್ಲದೆ ಜನರನ್ನ ಭಯೋತ್ಪಾದಕರು ಅಂತ ಗುರುತಿಸೋಕೆ ಅವಕಾಶ ನೀಡಿದೆ ಅಂತ ಟೀಕಿಸಿದ್ದಾರೆ. ಮಾಜಿ ನ್ಯಾಯಾಧೀಶರಾದಂಥ ಅಂಜನಾ ಪ್ರಕಾಶ್ ಸೇರಿದಂತೆ ಹಲವರು ಪೋಟಾ ಕಾನೂನುಗಳ ದುರ್ಬಳಕೆಗಳನ್ನು ನಿಲ್ಲಿಸೋಕೆ UAPA ತರಲಾಯಿತು, ಆದರೆ ಆ ಕಾನೂನೇ ದುರ್ಬಳಕೆ ಆಗ್ತಾ ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ತಜ್ಞರುಗಳು UAPA ಕಾನೂನನ್ನು ಟೀಕಿಸಿದ್ದಾರೆ. ಈ ಕಾನೂನು ಸ್ಪಷ್ಟವಾದ ಭಯೋತ್ಪಾದನೆಯ ವ್ಯಾಖ್ಯಾನವಿಲ್ಲದೆ ದೀರ್ಘಕಾಲದವರೆಗೆ ವಿಚಾರಣೆ ಇಲ್ಲದೆ ಬಂಧನಕ್ಕೆ ಅವಕಾಶ ನೀಡುತ್ತೆ. ಇದು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಕಾರಣ ಆಗ್ತಾ ಇದೆ ಅಂತ ಎಚ್ಚರಿಸಿದ್ರು. ಇನ್ನು ಈ ಕಾಯ್ದೆಯ ದುರುಪಯೋಗ ಹೇಗೆ ಸುಗಮವಾಗಿ ನಡೀತಾ ಇದೆ ಅನ್ನೋದಕ್ಕೆ ಸ್ಟಾನ್ ಸ್ವಾಮಿ ಕಸ್ಟಡಿ ಸಾವೇ ದುರಂತ ಮತ್ತು ಭಯಾನಕ ಉದಾಹರಣೆ ಅಂತ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಜಾಗತಿಕವಾಗಿ ಕಾರ್ಯನಿರ್ವಹಿಸುವಂತ ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಹೇಳಿದೆ. ಹೀಗೆ ರಾಜಕೀಯಕ್ಕೆ ಈ ಕಾಯ್ದೆಯನ್ನ ಬಳಸುವಂತ ಸಾಧ್ಯತೆಗಳಿದೆ ಅಂತ ಹಲವು ತಜ್ಞರುಗಳು ಹೇಳಿದ್ರು. ಆದರೆ ಇಂದು ಸಾಧ್ಯತೆಯಾಗಿ ಉಳಿಯದೆ ಅದು ವಾಸ್ತವವಾಗಿದೆ. UAPAಯನ್ನ ದೇಶದಲ್ಲಿ ಭಯೋತ್ಪಾದನೆ ವಿರುದ್ಧ ಪ್ರಬಲ ಕಾನೂನು ಅಂತ ಪರಿಗಣಿಸಲಾಗಿದ್ರೂ ನಿರಂತರವಾಗಿ ಈ ಕಾಯ್ದೆ ರಾಜಕೀಯ ದುರ್ಬಳಕೆಗೆ ಒಳಗಾಗ್ತಾ ಇದೆ. ಪ್ರಚೋದನಕಾರಿ ಭಾಷಣ ಮಾಡಿ ಗಲಭೆಗೆ ಕಾರಣವಾದಂಥ ನಿತೇಶ್ ರಾಣೆ, ಕಪಿಲ್ ಮಿಶ್ರಾ, ಪರವೇಶ್ ವರ್ಮಾ, KS ಈಶ್ವರಪ್ಪ, CT ರವಿ ಮೊದಲಾದವರುಗಳು ರಾಜಾರೋಷವಾಗಿ ಓಡಾಡ್ತಿದ್ದಾರೆ. ಆದರೆ ಜನಪರವಾಗಿ ಸರ್ಕಾರದ ಕ್ರಮಗಳ ವಿರುದ್ಧವಾಗಿ ಧ್ವನಿ ಎತ್ತಿದವರು ಹಲವು ವರ್ಷಗಳಿಂದ ಜೈಲಲ್ಲಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.